ಎಲ್ರಿಗೂ ನಮಸ್ಕಾರ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂತಹ ಗೃಹಲಕ್ಷ್ಮಿ ಹಣವನ್ನು ಈಗ 2 ತಿಂಗಳಿನಿಂದ ಯಾವುದೇ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿರಲಿಲ್ಲ. ಆದರೆ ಇಂದು ಅದರ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೇ ತಿಂಗಳು 7 ಮತ್ತು 9ನೇ ತಾರೀಕಿನಂದು 2 ಕಂತಿನ ಹಣವನ್ನು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣವನ್ನು ಜಮಾ ಮಾಡುತ್ತೇವೆಂದು ಇಂದು ಹೇಳಿದ್ದಾರೆ. ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗೃಹಲಕ್ಷ್ಮಿಯರು ಖುಷಿಯಲ್ಲಿ ಇರಲಿ ಅಂತ ಹೇಳಿ ಈಗ 2 ಕಂತನ್ನು ಬಿಡುಗಡೆ ಮಾಡಿದ್ದೀನಿ. 7ನೇ ತಾರೀಕು 1ನೇ ಕಂತು ಬರುತ್ತೆ, 9ನೇ ತಾರೀಕು 2ನೇ ಕಂತು. ಸೊ 4,000 ರೂಪಾಯಿಯನ್ನು 1,22,00,000 ಯಜಮಾನಿಗಳಿಗೆ ಹಣವನ್ನು ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ 2 ತಿಂಗಳ ಬಾಕಿ ಉಳಿದಿರತಕ್ಕಂಥ ಹಣವನ್ನು ಗೃಹಲಕ್ಷ್ಮಿಯ ಹಣವನ್ನು ಮಹಿಳೆಯರ ಖಾತೆಗೆ ಇದೇ ತಿಂಗಳ ನಾಳೆ 7ನೇ ತಾರೀಕಿಗೆ 1 ಕಂತು ಜಮಾ ಆಗುತ್ತದೆ. ನಂತರ 9ನೇ ತಾರೀಕು 2ನೇ ಕಂತಿನ ಹಣ ಜಮಾ ಆಗುತ್ತದೆ ಎಂದು ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. 1,20,00,000 ಮಹಿಳೆಯರು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಎಲ್ಲರ ಖಾತೆಗೆ ಹಣವನ್ನು ಜಮಾ ಮಾಡುತ್ತಲಿದ್ದಾರೆ. ಆದರೆ ಇಲ್ಲಿ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಕೆಲವೊಂದು ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತದೆ ಎಂಬ ಅಪಪ್ರಚಾರ ನಡೆಯುತ್ತಿತ್ತು. ಯಾವುದೇ ಅಪಪ್ರಚಾರಕ್ಕೆ ಕಿವಿಗೊಡದೆ ಎಲ್ಲರಿಗೂ ಕೂಡ 1,20,00,000 ಮಹಿಳೆಯರಿಗೆ 2 ಕಂತಿನ ಹಣವನ್ನು ಇದೇ ತಿಂಗಳು 7 ಮತ್ತು 9ನೇ ತಾರೀಕಿಗೆ ಸರ್ಕಾರದಿಂದ ಜಮಾವಾಗುತ್ತದೆ ಎಂಬುದನ್ನು ಸಚಿವರು ಸ್ಪಷ್ಟಪಡಿಸಿದ್ದಾರೆ.